ದೂರು ನೀಡಲು ಹೋದ ಅಜ್ಜಿಯನ್ನ ಕೊಂದ ಮೊಮ್ಮಗ. ಅಜ್ಜಿ ತಲೆಗೆ ಕಲ್ಲು ಎತ್ತಾಕಿ ಕೊಲೆ ಮಾಡಿದ ಪಾಪಿ. ಗಾಂಜಾ ಮಾರಾಟ ಕುರಿತು ದೂರು ನೀಡಲು ತೆರಳುತ್ತಿದ್ದ ಅಜ್ಜಿಯನ್ನ ಮೊಮ್ಮಗ ಕೊಲೆಗೈದ ಘಟನೆ ಶಿವಮೊಗ್ಗದಲ್ಲಿ ನಡೆದು ಹೋಗಿದೆ ಕಣ್ರಿ. ಹೌದು, ಮೊಮ್ಮಗನನ್ನ ಅಜ್ಜಿಯಾದವಳು ಜೋಪಾನ ಮಾಡಿರ್ತಾಳೆ. ಚಿಕ್ಕವನಿದ್ದಾಗಲಿಂದಲೂ ಮುದ್ದು ಮಾಡಿ ಉಣಬಡಿಸಿರ್ತಾಳೆ. ಆದ್ರೆ ಇಂಥ ಅಜ್ಜಿಯನ್ನ ಸ್ವತಃ ಮೊಮ್ಮಗನೇ ಕೊಲೆ ಮಾಡಿರುವ ಘಟನೆ ಒಂದು ಶಿವಮೊಗ್ಗದ ಬಸ್ ನಿಲ್ದಾಣದ ಹಿಂಭಾಗ ನಡೆದು ಹೋಗಿಬಿಟ್ಟಿದೆ ಕಣ್ರಿ. ಮೊಮ್ಮಗ ಗಾಂಜಾ ಚಟಕ್ಕೆ ಬಲಿಯಾಗಿದ್ದ. ಎಷ್ಟೋ ಬಾರಿ ತಿಳಿಸಿ ಅಜ್ಜಿ ಬುದ್ಧಿವಾದ ಹೇಳಿದ್ಲು. ಆದ್ರೂ ಮೊಮ್ಮಗ ಮಾತ್ರ ಅಜ್ಜಿ ಮಾತನ್ನ ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ ನೋಡಿ. ಮೊಮ್ಮಗ ಗಾಂಜಾ ಮಾರಾಟ ಮಾಡ್ತಿದ್ದ. ಆ ದಿನವೂ ಅಜ್ಜಿ ಮೊಮ್ಮಗನಿಗೆ ಸಾಕಷ್ಟು ಬಾರಿ ಹೇಳಿದ್ದಾಳೆ. ಆದ್ರೂ ಮೊಮ್ಮಗ ಗಾಂಜಾ ಮಾರಾಟಕ್ಕೆ ಮುಂದಾಗ್ಬಿಟ್ಟಿದ್ದ. ಇದರಿಂದ ಕಂಗೆಟ್ಟ ಅಜ್ಜಿ ಮೊಮ್ಮಗನ ವಿರುದ್ಧ ದೂರು ನೀಡೋದಕ್ಕೆ ಹೊರಟಿದ್ಲು ನೋಡಿ. ಗಾಂಜಾ ಅದೆಂತದ್ದು ಎಮ್ಮು ಎಲ್ಲ ಮಾಡ್ತಿದ್ದ, ಮಚ್ಚೆಲ್ಲ ಇದಾವ್ ಸರ್. ಹತ್ರ ನಾವು ಒಂದ್ಸತಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸ್ನವ್ರು ಬಂದ್ಬಿಟ್ರೆ ಎಲ್ಲ ಮುಚ್ಚಿಟ್ರು. ಯಾರು ಮುಚ್ಚಿಟ್ರೋ ಗೊತ್ತಿಲ್ಲ. ಇನ್ನು ಇಬ್ಬರು ನನ್ನ ಮಗನಿಗೆ ತೆಗಿತೀನಿ, ಇನ್ನೂ ಒಂದು ಹುಡುಗನಿಗೆ ತೆಗಿತೀನಿ ಅಂತ ಹೇಳ್ತಿದ್ದಾನೆ. ಇವತ್ ನಮ್ಮ ಅತ್ತಿಗೆ ನಡಂತ್ರ ನೀರಿಲ್ದಂಗೆ ನಮ್ಮ ಅತ್ತಿಗೆ ಮನೆಯಲ್ಲೇ ಮಾಡ್ತಿದ್ದ ಸರ್. ಮಾಡ್ದಂದ್ರೆ ಅವ್ನು ಏನ್ ಆಗ್ತೈತಿ ಅನ್ನೋದೇ ಗೊತ್ತಿಲ್ಲ ಸರ್. ಆ ತರ ಮಾಡ್ತಿದ್ದ ಸರ್. ಗಾಂಜಾ ಹೊಡಿತೆ ಎಂತ ಸೆಲೆಕ್ಷನ್ ಎಂತೆಂತದೋ ಇತ್ತು ಸರ್. ಎಲ್ಲ ಇಟ್ಕೊಂಡಾರ. ಯಾರ ಪೊಲೀಸ್ನವ್ರು ಬಂದಿದ ತಕ್ಷಣ ಎಲ್ಲ ಎಲ್ಲೆಲ್ಲಿ ಕಳಿಸ್ಬಿಡ್ತಾರ ಗೊತ್ತಿಲ್ಲ ಸರ್. ಯಾಕಂದ್ರೆ ನನ್ ಕೊಲೆ ಮಾಡಿದ್ರು ಪರವಾಗಿಲ್ಲ ಸರ್. ಅವ್ನ ನಮ್ಮ ಅತ್ತೆ ಕೊಂದಿದ್ದು ಭಾರಿ ಅನ್ಯಾಯ ಸರ್. ಅವನ ಮೇಲೆ ಸಪೋರ್ಟ್ ಕಟ್ಕೊಂಡು ಬಾಳ ಮಾಡ್ತಿತ್ತು. ಎಲ್ರಿಗೂ ಗೊತ್ತಿತ್ತು ಗಾಂಜಾ ಹೊಡೆಯೋದು? ಎಲ್ಲರಿಗೂ ಇಡೀ ಕೇರಿಗೆ ಗೊತ್ತು ಸರ್. ಅವ್ನು ಎಲ್ಲರಿಗೂ ಗೊತ್ತು ಸರ್. ಗಾಂಜಾ ಹೊಡೆಯೋದು, ಮನೆ ತಂದು ಮಾರೋದು ಎಲ್ಲ ಗೊತ್ತಿತ್ತು ಸರ್. ದೂರು ನೀಡೋದನ್ನ ವಿರೋಧಿಸಿ ಮೊಮ್ಮಗ ಮಾಡಿದ್ದೇನು? ಅಜ್ಜಿ ಅಂತಾನೂ ಲೆಕ್ಕಿಸದೆ ತಲೆ ಮೇಲೆ ಎತ್ತಾಕಿದ್ದ ದೊಡ್ಡ ಕಲ್ಲು. ಶಿವಮೊಗ್ಗದ ಬಸ್ ನಿಲ್ದಾಣದ ಹಿಂಭಾಗದ ಮಂಜುನಾಥ್ ಬಡಾವಣೆಯಲ್ಲಿ ಸುಶೀಲಮ್ಮ ವಾಸವಾಗಿರ್ತಾಳೆ. ಸುಶೀಲಮ್ಮನಿಗೆ ಇದೀಗ 65 ವಯಸ್ಸು. ಇವರ ಮೊಮ್ಮಗ ಕಿಶೋರ್ 35 ವರ್ಷದವನು ಕಣ್ರಿ. ಕಿಶೋರ್ ಮೂಲತಃ ಗಾಂಜಾ ವ್ಯಸನಿಯಾಗಿದ್ದ ಹಾಗೂ ಗಾಂಜಾ ಮಾರಾಟ ಕೂಡ ಮಾಡ್ತಿದ್ದ. ಬುಧವಾರ ಸಂಜೆ ಸುಶೀಲಮ್ಮನ ಮನೆಯಲ್ಲಿ ಕಿಶೋರ್ ಗಾಂಜಾ ಪ್ಯಾಕೆಟ್ ಮಾಡ್ತಿದ್ದ. ಜೊತೆಗೆ ಹುಡುಗರನ್ನ ಕರ್ಕೊಂಡು ಬಂದಿದ್ದ ನೋಡಿ. ಈ ವೇಳೆ ಸುಶೀಲಮ್ಮ ನಮ್ಮ ಮನೆಯಲ್ಲಿ ಗಾಂಜಾ ಮಾರಾಟ ಬೇಡ ಎಂದಾಗ ಇಬ್ಬರ ನಡುವೆ ಜಗಳ ಆರಂಭವಾಗಿತ್ತು. ಆ ಬಳಿಕ ಸುಶೀಲಮ್ಮ ದೊಡ್ಡಪೇಟೆ ಪೊಲೀಸ್ ಠಾಣೆಯ ಕಡೆ ಮೊಮ್ಮಗನ ವಿರುದ್ಧ ದೂರನ್ನ ನೀಡೋದಕ್ಕೆ ಹೊರಟಿದ್ಲು ನೋಡಿ. ಇದರಿಂದ ಕೆರಳಿದ ಮೊಮ್ಮಗ ಕಿಶೋರ್ ಬೈಕ್ ನಲ್ಲಿ ಬಂದು ಅಜ್ಜಿಗೆ ಹಿಂದಿನಿಂದ ಡಿಕ್ಕಿ ಹೊಡೆಸಿ ಬೀಳಿಸ್ಬಿಟ್ಟಿದ್ದಾನೆ. ನಂತರ ರಸ್ತೆ ಪಕ್ಕದಲ್ಲಿ ಇದ್ದ ಸೈಜ್ ಕಲ್ಲನ್ನ ತೆಗೆದುಕೊಂಡು ನೆಲಕ್ಕೆ ಬಿದ್ದ ಅಜ್ಜಿ ತಲೆಯ ಮೇಲೆ ಹಾಕ್ಬಿಟ್ಟಿದ್ದ. ಇದರಿಂದ ಅಜ್ಜಿ ಸ್ಥಳದಲ್ಲೇ ಸಾವನ್ನಪ್ಪಿದ್ಲು ಕಣ್ರಿ. ಏರಿಯಾದಲ್ಲಿ ಕಿಶೋರ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಅಜ್ಜಿಗೆ ಒಂದು ಫಸ್ಟು ಹಿಂದ್ಗಡೆಯಿಂದ ಬಂದು ದೂಕಿ ನಂತರ ಒಂದು ಸೈಜ್ ಕಲ್ಲನ್ನು ತಗೊಂಡು ತಲೆ ಮೇಲೆ ಹಾಕಿದ್ದಾನೆ. ಅಜ್ಜಿ ಇಮಿಡಿಯೇಟ್ ಆಗಿ ಆನ್ ದ ಸ್ಪಾಟ್ ಅವರು ಡೆತ್ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಒಂದು 2 ಟೀಮನ್ನು ಮಾಡಿದ್ದೀವಿ ಅವನ್ನ ಅರೆಸ್ಟ್ ಮಾಡೋದಕ್ಕೆ. ಅವನ ಹಿಂದೆ ಹಿಸ್ಟ್ರಿ ನೋಡಿದಾಗ ಅವನ ಮೇಲೆ ಪೆಡ್ಲಿಂಗ್ ಕೇಸಸ್ ಆಗಿದೆ. ಅದರ ಜೊತೆಗೆ ಕನ್ಸಂಪ್ಷನ್ ಕೇಸಸ್ ಆಗಿದೆ. ರೀಸನ್ ಇದ್ರ ಬಗ್ಗೆ ಏನು ಅಂತ ಎಕ್ಸಾಕ್ಟ್ ಆಗಿ ನಮಗೆ ಇನ್ನೂ ಗೊತ್ತಾಗಿಲ್ಲ. ಅದನ್ನ ನಮ್ಮ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸ್ವಲ್ಪ ಹೆಚ್ಚಿನ ಮಾಹಿತಿ ಬರುತ್ತೆ. ಇದರಲ್ಲಿ ಅದರ ಬಗ್ಗೆ ನಮ್ಮ ಟೀಮ್ಸ್ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಕಿಶೋರ್ ಗಾಂಜಾ ವ್ಯಸನ ಹಾಗೂ ಗಾಂಜಾ ಮಾರಾಟದ ಕುರಿತು ಈಗಾಗಲೇ ಹಲವು ಪ್ರಕರಣಗಳು ಸಹ ದಾಖಲಾಗಿವೆ. ಜೈಲು ಕೂಡ ಅನುಭವಿಸಿ ಬಂದಿದ್ದ.
ಸುಶೀಲಮ್ಮನಿಗೆ 3 ಹೆಣ್ಣು 1 ಗಂಡು ಮಗನಿದ್ದಾನೆ. ಸುಶೀಲಮ್ಮನ ಹಿರಿಯ ಮಗಳಾದ ರತ್ನಮ್ಮನ ಮಗನೇ ಈ ಕಿಶೋರ್ ಕಣ್ರಿ. ಈತ 2 ದಿನದ ಹಿಂದಷ್ಟೇ ಹೆಂಡತಿ ಮೇಲೆ ಹಲ್ಲೆ ನಡೆಸಿದ್ದ. ಪತ್ನಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ಲು. ಗಂಡನ ಕಾಟಕ್ಕೆ ಸದ್ಯ ತವರು ಮನೆ ಸೇರ್ಬಿಟ್ಟಿದ್ದಾಳೆ. ಅವನು ಶಿಕ್ಷೆ ಆಗ್ಬೇಕೀಗ. ಶಿಕ್ಷೆ ಆಗ್ಬೇಕಲ್ಲ ಸರ್, ಅವನಿಗೆ ಜೀವ ಹೋದೆ ಶಿಕ್ಷೆನೆ ಆಗ್ಬೇಕು. ಈ ಗಾಂಜಾವಳಿ ಕಡಿಮೆ ಆಗ್ಬೇಕು. ಯಾಕಂದ್ರೆ ಇನ್ನು ಇಬ್ಬರು ತೆಗಿಯಕ್ಕಿಂತ ಮೊದ್ಲೇ ಅವನಿಗೆ ಜೀವ ಹೋದೆ ಶಿಕ್ಷೆ ಆಗ್ಬೇಕು. ಗಾಂಜಾವಳಿನೂ ಕಡಿಮೆ ಆಗ್ಬೇಕು. ಗಾಂಜಾದ ಹವಳಿ ಬಾಳ ಐತ್ ಸರ್. ಭಾರಿ ನಡೀತಿ ಸರ್. ಅದು ಕಡಿಮೆ ಆಗ್ಬೇಕಲ್ಲಮ್ಮ. ಕಡಿಮೆ ಆಗ್ಬೇಕು ಸರ್. ಎಲ್ಲಾ ಮಕ್ಳು ನಮ್ಮ ಮಕ್ಳು ಹಾಳಾಗ್ತದೆ ಸರ್. ಸಾಕಾಗ್ಬೇಕು ನಮ್ಮ ಮಕ್ಳ ಸಲುವಾಗಿ. ನಮ್ಮ ಮಗನೂ ಹಾಳಾಗ್ತದೆ. ಈ ಗಾಂಜಾ ವಿಚಾರ ಏನಾದ್ರು ಹೇಳಿದ್ರೆ ಏನ್ ಮಾಡ್ತಿದ್ದ ಅವಾಗೆಲ್ಲ? ಜಗಳ ಮಾಡೋಣ ಸರ್. ಇದ್ರೆ ಸರ್ ಈ ಗಾಂಜಾ ವಿಷಯದಾಗೆ ಮತ್ತೆ ಜಗಳ ಆಗಿರೋದು. ಏನಾಗಿತ್ತು ಜಗಳ? ನಮ್ಮ ಅತ್ತೆ ಇವೆಲ್ಲ ಮಾಡ್ಬೇಡ, ಕೇರಿ ಮನೆ ಬಾಗ್ಲಿಗೆ ಮಕ್ಕಳೆಲ್ಲ ಕಲ್ಕಂತವು ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಹೋಗ್ತಿದ್ರು ಅವರು. ಹೋಗ್ತಾ ಇದ್ರು ಅವರು. ಅವಾಗ ಹೊಡೆದಿರೋದೇನಾ? ಅವಾಗ ಹಿಂದಿಂದ ಹೋಗಿ ಬೈಕ್ ಏನೋ ಗುದ್ದಿ ಕಲ್ಲೆ ಎತ್ತಾಕ. ಆರೋಪಿ ಕಾಲಿಗೆ ಪೊಲೀಸರಿಂದ ಗುಂಡೇಟು. ಅಜ್ಜಿ ತಲೆ ಮೇಲೆ ಕಲ್ಲು ಎತ್ತಾಕಿದ ಬಳಿಕ ಕಿಶೋರ್ ಪರಾರಿಯಾಗಿದ್ದ. ಈತ ವಾಜಪೇಯಿ ಬಡಾವಣೆಯಲ್ಲಿರುವ ಬಗ್ಗೆ ಖಚಿತ ಮಾಹಿತಿ ದೊಡ್ಡಪೇಟೆ ಪೊಲೀಸರಿಗೆ ಸಿಕ್ಕಿತ್ತು. ಇದರಿಂದ ದಾಳಿ ಮಾಡಿದ ಪೊಲೀಸರು ಆರೋಪಿ ಕಿಶೋರ್ನನ್ನ ಶರಣಾಗುವಂತೆ ಹೇಳಿದ್ರು. ಆದ್ರೆ ಆತ ಉಲ್ಟಾ ಪೊಲೀಸ್ ಪೇದೆಯ ಮೇಲೆ ಚಾಕುನಿಂದ ಹಲ್ಲೆಗೆ ಮುಂದಾಗಿದ್ದ. ಆತ್ಮರಕ್ಷಣೆಗಾಗಿ ಗಾಳಿಯಲ್ಲಿ ಪೊಲೀಸರು ಗುಂಡು ಹಾರಿಸಿದ್ರು. ಶರಣಾಗುವಂತೆ ಹಲವು ಬಾರಿ ಸೂಚಿಸಿದ್ರು ಸಹ ಆರೋಪಿ ಪರಾರಿಯಾಗಲು ಯತ್ನಿಸಿದ್ದ. ಹೀಗಾಗಿ ಕಿಶೋರ್ನ ಎಡಗಾಲಿನ ಮೇಲೆ ಪೊಲೀಸರು ಗುಂಡು ಹಾರಿಸೇ ಬಿಟ್ಟಿದ್ರು ನೋಡಿ. ಬಟ್ ಅವನ ಗಾಂಜಾ ಹಿಸ್ಟ್ರಿ ಇತ್ತು ಅನ್ನೋದು ನಮಗೆ ನಮ್ಮ ಕೇಸಸ್ ಆಗಿರೋದ್ರಲ್ಲೇ ಗೊತ್ತಾಗುತ್ತೆ. ಅದರ ಬಗ್ಗೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇವಾಗ ಹೆಚ್ಚು ಮಾಹಿತಿ ನಮ್ಗೆ ಗೊತ್ತಾಗುತ್ತೆ. ಕೆಲಸ ಅಂತ ಏನೂ ಇಲ್ಲ, ಅವನು ಕೂಲಿ ಕೆಲಸ ಮಾಡಿಕೊಂಡು ಇದ್ದ ಅಂತ ನಮಗೆ ಮಾಹಿತಿ. ಅಜ್ಜಿಗೆ ಅರೌಂಡ್ 65 ಇಯರ್ಸ್ ಓಲ್ಡ್. ಇಲ್ಲ, ಅವ್ರಂದ್ರೆ ಸುತ್ತಮುತ್ತನೇ ಇದ್ದವರು. ಇವನು ಅಜ್ಜಿ ಹತ್ರ ಇವತ್ತು ಮಾತಾಡಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಜ್ಜಿ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆಯಿಂದ ಬಂದು ತಳ್ಳಿ ಈ ಒಂದು ಘಟನೆ. ಸದ್ಯ ಆರೋಪಿಗೆ ಮೇಘಾನ್ ಆಸ್ಪತ್ರೆ ರವಾನೆ ಮಾಡಲಾಗಿದೆ. ಕಿಶೋರ್ ಮೇಘಾನ್ ಆಸ್ಪತ್ರೆಯ ಜೈಲು ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕೇವಲ ಗಾಂಜಾ ಕಾರಣಕ್ಕೆ ಅಜ್ಜಿಯನ್ನ ಕೊಲೆ ಮಾಡದ್ನ ಅಥವಾ ಬೇರೆದೇ ಕಾರಣ ಅನ್ನೋದು ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.